ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕಲಾ ಕೃಷ್ಣ ವ್ಲಾಗ್ಸ್. ಇವತ್ತಿನ ರೆಸಿಪಿ ಹೋಮ್ ಮೇಡ್ ಬಿಸಿಬೇಳೆ ಬಾತ್. ತುಂಬ ಚೆನ್ನಾಗಿರುತ್ತೆ. ಈ ಖಾರ ಬುಂದಿನೂ ನಾನೇ ಮನೆಯಲ್ಲಿ ಮಾಡಿರೋದು. ವಿಡಿಯೋ ಇದೆ, ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಾಗಾದರೆ ಇವತ್ತಿನ ರೆಸಿಪಿಗೆ ಹೋಗೋಣ ಬನ್ನಿ. ಬಿಸಿಬೇಳೆ ಬಾತ್ ನೋಡ್ತಾ ಇದ್ದೀರಲ್ಲ, ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ. ಬೆಳಗ್ಗೆ ಮಧ್ಯಾಹ್ನ ಕೂಡ ಇದೇ ತಿಂತಾರೆ. ಹಾಗಾದರೆ ಬನ್ನಿ. ಬೇಕಾಗುವ ಪದಾರ್ಥಗಳು: 1 ಲೋಟ ಅಕ್ಕಿ, ಅರ್ಧ ಲೋಟ ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೀನಿ, 1-2 ಕ್ಯಾರೆಟು ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ, 100 ಗ್ರಾಮ್ ಬೀನ್ಸು ಕಟ್ ಮಾಡ್ಕೊಂಡಿದ್ದೀನಿ, ಬಿಸಿಬೇಳೆ ಬಾತ್ ಪೌಡರು ಒಂದು 10 ರೂಪಾಯಿದು ಒಂದು ಪ್ಯಾಕೆಟ್ ತಗೊಂಡಿದ್ದೀನಿ, ಕ್ಯಾಪ್ಸಿಕಮ್ಮು 1 ಕಟ್ ಮಾಡ್ಕೊಂಡಿದ್ದೀನಿ, ಹುಣಸೆ ಹಣ್ಣು 1 ನಿಂಬೆ ಗಾತ್ರದಷ್ಟು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, 1-2 ಈರುಳ್ಳಿ, 2 ಟೊಮೆಟೊ, ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ 1-2, ಅರಿಶಿನ, ರೆಡ್ ಚಿಲ್ಲಿ ಪೌಡರು 1 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ 1 ನಿಂಬೆ ಗಾತ್ರದಷ್ಟು. ಮೊದಲಿಗೆ ಕುಕ್ಕರ್ಗೆ ನಾವು ತೊಳ್ಕೊಂಡಿರೋ ಅಕ್ಕಿ, ಬೇಳೆ ಮತ್ತು ತರಕಾರಿ ಕ್ಯಾರೆಟು ಮತ್ತು ಬೀನ್ಸು 2 ಮಾತ್ರ ಸೇರಿಸ್ತಾ ಇದ್ದೀನಿ. ಈಗ ತೊಳ್ಕೊಂಡಿರೋ ಅಕ್ಕಿ, ಬೇಳೆ, ತರಕಾರಿ ಹಾಕ್ಕೊಂಡು 1.5 ಲೋಟ ಆಗುತ್ತೆ ಅಕ್ಕಿ ಮತ್ತು ಬೇಳೆ. ಇಲ್ಲಿ ನಾನು 3 ಲೋಟ ನೀರು ಹಾಕ್ಕೊತಾ ಇದ್ದೀನಿ. 3 ಲೋಟ ನೀರು ಹಾಕಿದ್ರೆ ಸರೋಗುತ್ತೆ. ಬಿಸಿಬೇಳೆ ಬಾತಲ್ಲ, 4 ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ. 4 ಲೋಟ ನೀರು ಸೇರಿಸ್ಕೊಂಡು 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ 1 ಟೇಬಲ್ ಚಮಚ ಎಣ್ಣೆ ಸೇರಿಸಿ ಕುಕ್ಕರ್ ಮುಚ್ಚಿ ಒಂದು 3 ವಿಸಿಲ್ ತೆಗಿಯೋಕ್ಕಿಡ್ತೀನಿ. 3 ವಿಸಿಲ್ ಬರೋ ಅಷ್ಟರಲ್ಲಿ ಇನ್ನೊಂದು ಸೈಡು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನಾವು. ನೋಡಿ, ಈ ಥರ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿ ಒಂದು ಸೈಡ್ ಈ ಕುಕ್ಕರ್ ಕುಯ್ಯೋಕ್ಕೆ ಇಟ್ಬಿಟ್ರೆ ಇನ್ನೊಂದು ಸೈಡು ಒಗ್ಗರಣೆಗೆ ಬಾಣಲೆ ಇಟ್ಕೊಂಡು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು. ಕಡಲೆಬೀಜ ಸ್ವಲ್ಪ ಹುರ್ಕೊಂಡಾದಮೇಲೆ ಸಾಸಿವೆ, ಜೀರಿಗೆ ಸೇರಿಸ್ಕೊಳ್ಳೋಣ. ಆಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಒಂದು 5 ಸೆಕೆಂಡ್ ಫ್ರೈ ಮಾಡೋಣ. ಇದಾದಮೇಲೆ 1-2 ಒಣಮೆಣಸಿನ್ಕಾಯಿ ಸೇರಿಸ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಹೆಚ್ಚಿರೋ 2 ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋ 2 ಟೊಮೆಟೊನ ಸೇರಿಸಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡೋಣ. ಈಗ ಮುಂಚೆನೇ ನಾವು ಅನ್ನಕ್ಕೂ ಉಪ್ಪು ಹಾಕಿದ್ದೀವಿ. ಈ ಟೊಮೆಟೊ ಬೇಯೋಕ್ಕೆ ಒಂದು ಅರ್ಧ ಟೇಬಲ್ ಚಮಚ ಉಪ್ಪು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿಣನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಬೇಕು. ಟೊಮೆಟೊ ಸ್ವಲ್ಪ ಮೆತ್ತಗಾಗುತ್ತೆ ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಈಗ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ಮು ಸೇರಿಸ್ಕೊಳ್ಳೋಣ. ಅದಕ್ಕೆ ಮುಂಚೆ 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪೌಡರ್ ಸೇರಿಸ್ತಾ ಇದ್ದೀನಿ. ಇದು ಖಾರ ಇರಲ್ಲ, ಕಲರ್ ಇರುತ್ತೆ. ಸ್ವಲ್ಪ ಖಾರ ಕಡಿಮೆ ಇದೆ ಇದು ರೆಡ್ ಚಿಲ್ಲಿ ಪೌಡರು. ಇದು ಸೇರಿಸ್ಕೊಂಡು ಮಿಕ್ಸ್ ಮಾಡಾದಮೇಲೆ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಮುಂಚೆನೇ ಹಾಕ್ಬಿಟ್ರೆ ತುಂಬ ಬೆಂದೋಗ್ಬಿಟ್ಟು ಚೆನ್ನಾಗಿರಲ್ಲ. ಇದು ಸ್ವಲ್ಪ ಕ್ರಿಸ್ಪಿಯಾಗಿದ್ರೇ ಕ್ಯಾಪ್ಸಿಕಮ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಹಾಕಿ ಮಿಕ್ಸ್ ಮಾಡಾದಮೇಲೆ ಒಂದು 5 ಸೆಕೆಂಡು ಮುಚ್ಚಳ ಮುಚ್ಚಿ ಫ್ರೈ ಮಾಡ್ಕೊಳ್ಳೋಣ ಸ್ಲಿಮ್ಮಲ್ಲಿ. ಈಗ ನೋಡಿ, ಈ ಥರ ಇದೆ. ಈಗ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಬಿಸಿಬೇಳೆ ಬಾತ್ ಪೌಡರ್ ಸೇರಿಸ್ಕೊತಾ ಇದ್ದೀನಿ. 1 ಪ್ಯಾಕೆಟು ಬಿಸಿಬೇಳೆ ಬಾತ್ ಪೌಡರ್ ಸೇರಿಸ್ಕೊಂಡಾದಮೇಲೆ ಹುಣಸೆ ರಸ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಹುಣಸೆ ರಸ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಹುಣಸೆ ರಸ ಸೇರಿಸಿ ಒಂದು 5 ಸೆಕೆಂಡ್ ಫ್ರೈ ಆದಮೇಲೆ ಬಿಸಿಗೆ ನಾನು ಮುಂಚೆನೇ ನೀರು ಬಿಸಿ ಮಾಡಿಟ್ಕೊಂಡಿದ್ದೀನಿ 1-2 ಲೋಟ. ಅದರಲ್ಲಿ 1 ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಬಿಸಿ ನೀರು, ತಣ್ಣೀರು ಉಪಯೋಗಿಸ್ತಾ ಇಲ್ಲ ನಾನು, ಬಿಸಿ ನೀರೇ ಹಾಕ್ತಾಯಿದ್ದೀನಿ. ಬಿಸಿ ನೀರು ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಇದು ಒಂದು 5 ನಿಮಿಷ ಕುದಿಬೇಕು. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ ಇದನ್ನು. ಅಷ್ಟು ಬೇಗ ನಾವು ಕುಕ್ಕರು ತಣ್ಣಗಾಗಿರುತ್ತೆ, ತೆಗ್ದು ನೋಡೋಣ. ನೋಡಿ, ಇದು ಮುಚ್ಚಳ ಮುಚ್ಚಿ ಆದಮೇಲೆ ನೋಡಿ ಈ ಥರ ಇದೆ. ಒನ್ಸ್ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು, ಈ ಮಸಾಲೆನ. ಇಲ್ಲಾಂದರೆ ತಳ ಅಂಟುಬಿಡುತ್ತೆ. ನೋಡಿ, ಅನ್ನನೂ ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ ಅನ್ನ, ತರಕಾರಿ ಎಲ್ಲ. ನೋಡಿ, ಇದೇ ಥರ ಇರಬೇಕು ಬಿಸಿಬೇಳೆ ಬಾತಿಗೆ. ಇಲ್ಲಿ ಬಂದು ನಾನು ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡಿಲ್ಲ, ರೇಷನ್ ಅಕ್ಕಿ ಯೂಸ್ ಮಾಡಿದ್ದೀನಿ. ಬಿಸಿಬೇಳೆ ಬಾತಿಗೆ ರೇಷನ್ ಅಕ್ಕಿನೇ ಚೆನ್ನಾಗಿರೋದು. ನೋಡಿ, ಮಸಾಲೆನೂ ಅನ್ನ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಒನ್ಸ್ ಮಿಕ್ಸ್ ಮಾಡ್ಕೊಂಬಿಟ್ಟು ನೀರು
ಈಗ ನಾವು ಮುಂಚೆನೇ 2 ಲೋಟ ಕಾಯಿಸಿ ಇಟ್ಕೊಂಡಿದ್ದೀವಲ್ಲ, ಮಿಕ್ಕಿರೋ ನೀರನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ. ಬೆಲ್ಲನೂ ಸ್ವಲ್ಪ ಜಜ್ಜಿಕೊಂಡು ಬೆಲ್ಲನೂ ಸೇರಿಸಿ ಒನ್ಸ್ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಸ್ಲಿಮ್ಮಲ್ಲೇ ಬೇಯಿಸ್ಕೊಂಡ್ರೆ ಬಿಸಿಬೇಳೆಬಾತ್ ರೆಡಿ ಆಗುತ್ತೆ. ಇದು ಆಪ್ಷನಲ್ಲು. ತುಪ್ಪ 1 ಟೇಬಲ್ ಸ್ಪೂನ್ ಇದ್ದರೆ ಹಾಕ್ಕೊಳ್ಳಿ. ನಾನು ಹಾಕಿದ್ದೀನಿ, ಕ್ಲಿಪ್ ಮಿಸ್ ಆಗೋಗಿತ್ತು, ಮತ್ತೆ ಒಂಚೂರು ತುಪ್ಪ ಹಾಕ್ತಾ ಇರೋದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಒನ್ಸು ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಬಿಟ್ಟು ನೀರು ನೋಡಿ ಸೇರಿಸ್ತೀನಿ. ಈಗ ಸ್ವಲ್ಪ ಗಟ್ಟಿ ಇದೆ, ಇನ್ನೂ ಒಂದು 5 ನಿಮಿಷ ಬೇಯಬೇಕಲ್ಲ ಇದು. ನೋಡಿ ಇಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಬಿಸಿ ನೀರೇ ಹಾಕ್ತಾಯಿದ್ದೀನಿ ನಾನು, ತಣ್ಣೀರೇನು ಹಾಕಿಲ್ಲ. ನೋಡಿ ನೀರು ಹಾಕಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಡಲೆಬೀಜ ಹಾಕಿ ಮುಚ್ಚಳ ಹಾಕಿ ಒಂದು 5 ನಿಮಿಷ ಸ್ಲಿಮ್ಮಲ್ಲೇ ಬಿಡ್ತೀನಿ. ಮುಚ್ಚಳ ವಿಸಿಲ್ ಏನಾಗ್ತಾಯಿಲ್ಲ, ಸುಮ್ಮನೆ ಮುಚ್ಚಳ ಮುಚ್ತಾ ಇದ್ದೀನಿ ಅಷ್ಟೇ ಕುಕ್ಕರ್ದು. ನೋಡಿ ಒಂದು 5 ನಿಮಿಷ ಆದಮೇಲೆ ತೆಗೆದು ನೋಡಿದ್ರೆ ಬಿಸಿ ಬಿಸಿ ಬಿಸಿಬೇಳೆಬಾತ್ ರೆಡಿ. ನೀವು ಈ ಥರ ಒಂದು ಟ್ರೈ ಮಾಡಿ. ಇನ್ನೊಂದು ಥರನೂ ಮಾಡ್ಬೋದು. ಬೇಳೆ ಸಪ್ರೇಟು, ತರಕಾರಿ ಸಪ್ರೇಟು, ಅನ್ನ ಸಪ್ರೇಟ್ ಬೇಯಿಸ್ಕೊಂಡು ಅದನ್ನು ಮಾಡ್ತೀನಿ ನಾನು. ಇದು ಕ್ವಿಕ್ಕಾಗಿ ಆಗುತ್ತೆ ಈ ಥರ ಆದರೆ. ನೋಡಿ ಯಾವ ಥರ ಇದೆ ಬಿಸಿಬೇಳೆಬಾತು. ಆಹಾ, ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ. ಈ ಖಾರ ಬೂಂದಿ ರೆಸಿಪಿನೂ ನಾನು ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸತಿ ಚೆಕ್ ಮಾಡಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.